ನೋಡ್ತಾ ಇರೋರಿಗೆ ನಮ್ಮ ಹತ್ರ ಬರೀ ಸಿಂಗಲ್ ಓನರ್ ಗಾಡಿ ಬರೀ 80,000 ಬರೀ 80,000 ಬರೀ 80,000 ಇದು ದಸರಾ ಆಫರ್ 1.25 ಲಕ್ಷ ಇರೋದು ಬರೀ 99,000 ರೂಪಾಯಿ ಬರೀ 99,000 ಬರೀ 99,000 ಎಲ್ಲ ಬ್ರಾಂಡ್ ನ್ಯೂ ಟೈರು ಆಂಡ್ರಾಯ್ಡ್ ಸಿಸ್ಟಮ್ ಇಂಟೀರಿಯರ್ ನೋಡಿ 1,20,000 ಇರೋದು ಬರೀ 99,000 ಗೆ ಕೊಡ್ತಾ ಇದೀವಿ ಸರ್. ಕಸ್ಟಮರ್ ಸೇಲಿಂಗ್ ಪ್ರೈಸ್ 90,000 ಇದ್ದಿದ್ದು ಎಲ್ಲ ದಸರಾ ಆಫರು. ಕಸ್ಟಮರ್ ಎಲ್ಲ ದಸರಾಗೆ ಗಾಡಿ ತಗೊಂಡು ಎಲ್ಲ ದಸರಾ ರೌಂಡ್ ಹೊಡಿಲಿ ಕಾರ್ ಇಲ್ಲ ಅನ್ನೋರೆಲ್ಲ ಅಂತ ಬರೀ 70,000 ರೂಪಾಯಿ ಫೈನಲ್ ಕೊಡ್ತಾ ಇದ್ವಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮಾಡಿ ತೋರಿಸಿ ಇವ್ರಿಗೆ ಸ್ಕ್ರೀನ್ ಶಾಟ್ ಆಗುತ್ತೆ ಸರ್. ಯಾರು ತೋರಿಸ್ತಾರೋ ನಾವು ವೀಲ್ಸ್ ಬೆಂಗಳೂರು ನೋಡ್ಕೊಂಡ್ ಬಂದಿದೀವಿ ಅಂದ್ರೆ 10,000 ಡಿಸ್ಕೌಂಟ್. 2010 ಎಂಡು ಬರೀ 1.5 ಲಕ್ಷ ಕೊಡ್ತಾ ಇದೀವಿ ಎಲ್ಲ ದಸರಾ ಆಫರ್. 1,50,000ಕ್ಕೆ ನಿಮ್ಗೆ ಆಲ್ಟೋ LXi ವೇರಿಯಂಟ್ ಅಲ್ವಾ ಸರ್? VXi ಪ್ರೈಸ್ ಇರೋದು 1,90,000 ಬರೀ ದಸರಾ ಆಫರ್ ಬರೀ 1.5 ಲಕ್ಷ ಸರ್. ಇದು 1,50,000ಕ್ಕೆ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ 1,75,000 ಇರೋದು ಬರೀ 1,50,000 ಫೈನಲ್ ಮಾಡ್ತಾ ಇದೀವಿ. ಇದು ಕೂಡ 1,50,000 2,25,000 ಇರೋದು ಬರೀ 1,90,000 ಮಾಡ್ತಾ ಇದೀವಿ. 1,90,000ಕ್ಕೆ 2003 ಮಾಡಲ್ ಪಾಲಿಸ್ ಪೆಟ್ರೋಲ್ 2006 ಮಾಡಲು ಬರೀ 1,70,000 ರೂಪಾಯಿ ಕೊಟ್ಬಿಡ್ತಾ ಇದೀವಿ. 1,70,000ಕ್ಕೆ 2006 ಮಾಡಲ್. ಹೌದು 6 ಮಾಡಲ್ ಸ್ವಿಫ್ಟ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದಸರಾ ಹಬ್ಬಕ್ಕೆ ಯಾರು ವೆಹಿಕಲ್ ನೋಡ್ತಿದ್ರೆ ಇದೇ ರೈಟ್ ಆಪರ್ಚುನಿಟಿ. ಎಲ್ಲಿ ಬರ್ಬೇಕಂತಂದ್ರೆ 7 Hills ಕಾರ್ಸ್ ಬರ್ಬೇಕನ್ಬೋದು, 7 Hills ಎಂಟರ್ಪ್ರೈಸಸ್ ಬರಬೇಕು. ಯಾಕಂದ್ರೆ ಇಲ್ಲಿ ಇವಾಗ ಎಲ್ಲ ಕಮ್ಮಿ ಪ್ರೈಸ್ ಅಂದ್ರೆ ಹಾಫ್ ರೇಟ್ ಅಲ್ಲಿ ಗಾಡಿಗಳು ಕೊಡ್ತಿದ್ದಾರೆ. ಅಂಡ್ ಯಾರು ಕಮ್ಮಿ ಪ್ರೈಸ್ ಅಲ್ಲಿ ಹುಡುಕ್ತಿದ್ರೆ ಒಂದ್ಸರ್ತಿ ವಿಸಿಟ್ ಆಗಿ ನಿಮ್ಗೆ 10 ಗಾಡಿಗಳು, ತುಂಬಾ ಗಾಡಿಗಳು ಸ್ಟಾಕ್ ಇನ್ನೂ ಆಗ್ತಿದೆ ಅಥವಾ ಸ್ಟಾಕ್ ಅಲ್ಲೂ ಇದೆ ಅಂತ ಹೇಳ್ಬೋದು. ಅಡ್ರೆಸ್ ಹೋಗೋದ್ರೆ ಎಲ್ಲ ಕೇಳೋಣ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ, ಹೆಂಗಿದ್ದೀರಾ? ಸೂಪರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ತುಂಬಾ ಚೆನ್ನಾಗಿರೋದಕ್ಕೆ ಮತ್ತೆ ಕರೆದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ 9 ಸ್ವಿಫ್ಟ್ ಮತ್ತೆ ಇನ್ನ ಎಕ್ಸ್ಟ್ರಾ ಎಲ್ಲ ಗಾಡಿಗಳಿದ್ದು ಫುಲ್ ಹೊಸ ಎಲ್ಲ ನ್ಯೂ ಸ್ಟಾಕ್ ಹಾಕಿದೀವಿ. ದಸರಾ ಆಫರ್ ಇನ್ನ ಒಂದು ಆಫೀಸಲ್ಲಿ ಇನ್ನ ಸ್ಟಾಕ್ ಇದೆ, ತೋರಿಸ್ತೀನಿ ಕಸ್ಟಮರ್ಗೆ ನಿಮ್ ಕಡೆಯಿಂದ ಬರೋರ್ಗೆಲ್ಲ. ಖಂಡಿತ ಸರ್. ಅಂಡ್ ಸರ್ ದಸರಾ ಆಫರ್ ಸರ್, ದಸರಾಗೆ ಬೈಕಲ್ಲಿ ಹೋಗಬೇಡಿ ಕಾರಲ್ಲಿ ಹೋಗಿ ಅಂತ ಹೇಳಿ. ಹೌದು ಸರ್, ಟ್ರಿಪ್ ಮಾಡೋದಕ್ಕೆ ಇವಾಗ ಲಾಂಗ್ ಜರ್ನಿ ಯಾಕೆ 2 ವೀಲರ್ ಆರಾಮಾಗಿ 70,000ದಿಂದ 1 ಲಕ್ಷಕ್ಕೆಲ್ಲ ನಮ್ಮ ಹತ್ರ ಕಾರ್ಗಳು ಸಿಗುತ್ತೆ. ಆರಾಮಾಗಿ ತಗೊಂಡು ಕೊಡೋ ಪ್ರೈಸ್ ಗಿಂತ ಕಮ್ಮಿ ಕೊಡ್ತಿದ್ದೀರಾ ಅಂತ. ಹೌದು ಖಂಡಿತ. ಓಕೆ. ಅಂಡ್ ಅಡ್ರೆಸ್ ಸರ್? ಸರ್ ನಮ್ದು GKW ಲೇಔಟ್ ಸರ್ಕಲ್, ಇಂಡೋ ಅಮೆರಿಕನ್ ಪಬ್ಲಿಕ್ ರೋಡು, ಪೀಣ್ಯ ಸೆಕೆಂಡ್ ಸ್ಟೇಜ್. ನಮ್ಮ ನಂಬರ್ ಕೊಟ್ಟಿರ್ತೀವಿ. ನಮ್ಮ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ಗ್ರೂಪ್ ಲಿಂಕು ಲೊಕೇಶನ್ ಎಲ್ಲ ಶೇರ್ ಮಾಡ್ತೀವಿ. ನಿಮ್ಮ ಗಾಡಿ ಯಾವ್ದು ಬೇಕು ಡೀಟೇಲ್ಸು ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ಇಂಥ ಗಾಡಿ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಆ ಗಾಡಿ ಡೀಟೇಲ್ಸು, ಫೋಟೋ, ಲೊಕೇಶನ್ನು, ಕ್ಯಾಟ್ಲಾಕು ಎಲ್ಲ ಕಳಿಸ್ಕೊಡ್ತೀವಿ. ಖಂಡಿತ ಸರ್. ನೀವು ಕಾಲ್ ಮಾಡಿದಾಗ ಏನಾದ್ರು ನಮ್ಮ ಕಾಲ್ ಬಿಸಿ ಬಂದರೆ ಬೇರೆ ಕಸ್ಟಮರು ಲೈನಲ್ಲಿ ಇರ್ತಾರೆ, ಹಂಗಾಗಿ ಬೇಜಾರಾಗಬೇಡಿ. ನಮ್ಮ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮ್ಗೆ ಏನು ಬೇಕು ಆಟೋಮೆಟಿಕ್ ಎಲ್ಲ ಡೀಟೇಲ್ಸ್ ನಾವು ಸೆಂಡ್ ಮಾಡ್ತೀವಿ. ಖಂಡಿತ. ಆ್ಯಂಡ್ ನಿಮಗೆ ಅದು ಬೇಡ ಅಂತಂದ್ರೆ ನೀವು ಗಾಡಿ ಪರ್ಟಿಕ್ಯುಲರ್ ನೋಡಬೇಕು ಅಂದ್ರೆ ಡೈರೆಕ್ಟಾಗಿ ವಿಸಿಟ್ ಆಗಿ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಕೆಳಗಡೆ ಲೊಕೇಶನ್. ಖಂಡಿತ ಸರ್, ಯಾಕೆಂದ್ರೆ ಕಸ್ಟಮರ್ ಫೋನಲ್ಲಿ ಮಾತಾಡೋದಕ್ಕೂ ಅವ್ರು ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಬಂದಾಗ 1-4 ಗಾಡಿ ಯಾವ್ದು ಬೇಕು ನೋಡ್ಬೋದು. ಅವ್ರಿಗೆ ಇಷ್ಟ ಆಗೋದನ್ನ ಅವರಿಗೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ಆ್ಯಂಡ್ ಕಾಲಲ್ಲಿ ಏನು ಹೇಳ್ತಾರೆ ಆ ಪ್ರೈಸು ಇಲ್ಲಿ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಹೌದು ಖಂಡಿತ, ನಾವು ಹೇಳಿರೋ ಪ್ರೈಸ್ಗಿಂತ ಕಮ್ಮಿನೇ ಮಾಡ್ಕೊಡ್ತೀವಿ. ಖಂಡಿತ ಸರ್. ಅಡ್ರೆಸ್ ಹೇಳಿದ್ರೆ ಎಲ್ಲ ಹೇಳಿದ್ರೆ. ಲೋನು ಸರ್? ಸರ್ ಲೋನು ಸಿವಿಲು ಪ್ರೊಫೈಲು ಖಂಡಿತ ಅವ್ರದ್ದು ಚೆನ್ನಾಗಿತ್ತು ಅಂದರೆ ಅಪ್ ಟು 80-90% ಲೋನ್ ಮಾಡ್ಕೊಡ್ತೀವಿ. ಅವ್ರು 10,000ದಿಂದ 50,000 ಡೌನ್ ಪೇಮೆಂಟ್ ಕಟ್ಟೋರು ಸಾಕು, ಒಂದೊಂದು ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟೋರು ಸಾಕು, ನಾವು ಲೋನ್ ಮಾಡ್ತೀವಿ. ಓಕೆ. ವೈಟ್ ಬೋರ್ಡ್ಗೆ ಸಿವಿಲ್ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್. ಸರ್ ಫಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಡಿಮಾಂಡೆಡ್, ತುಂಬ ಜನ ಕೇಳ್ತಾರೆ ಸರ್, ಎನ್ಕ್ವೈರಿ ತುಂಬ ಇದೆ. ಝನ್ನು ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಬಂದಿದೆ. ಅಂಡ್ ಇದು ಲೆದರ್ ಪಾಲ್ಸರ್ ಆಡ್ ಆನ್ ಆಗಿದೆಯಲ್ಲ ಸರ್? ಹೌದು ಸರ್, ಎಲ್ಲ ಬ್ರಾಂಡ್ ನ್ಯೂ ಟೈರು. ಓಕೆ. ಎಲ್ಲ ಲೆದರ್ ಸೀಟ್ ಇದೆ, ಮ್ಯಾಗ್ವಿಲ್ ಇದೆ. ಗಾಡಿ 2000 ಮಾಡಲು, ಇನ್ನ 2 ಇಯರ್ಸ್ FC ರನ್ನಿಂಗ್ ಇದೆ. 2000 ಮಾಡಲು? ಇನ್ನ 2 ವರ್ಷ FC ಇದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಓಕೆ. ಅಂಡ್ ಪ್ರೈಸು ಸರ್ ಏನು ಹೇಳ್ತಿದ್ದೀರಾ ಸರ್? ಕಸ್ಟಮರ್ ಸೇಲಿಂಗ್ ಪ್ರೈಸು 90,000 ಇದ್ದಿದ್ದು ಎಲ್ಲ ದಸರಾ ಆಫರು. ಕಸ್ಟಮರ್ ಎಲ್ಲ ದಸರಾಗೆ ಗಾಡಿ ತಗೊಂಡು ಎಲ್ಲ ದಸರಾ ರೌಂಡ್ ಹೊಡಿಲಿ ಕಾರ್ ಇಲ್ಲ ಅನ್ನೋರೆಲ್ಲ ಅಂತ ಬರೀ 70,000 ರೂಪಾಯಿ ಫೈನಲ್ ಕೊಡ್ತಾ ಇದೀವಿ. ಬೈಕಲ್ಲಿ ಹೋಗೋಕ್ಕಿಂತ ಕಾರಲ್ಲಿ 4 ಜನ ಆರಾಮಾಗಿ 4 ಜನ ಬರೀ ಆರಾಮಾಗಿ 4 ಜನ ಸುತ್ತಾಡ್ಕೊಂಡ್ ಬರ್ಲಿ, ದಸರಾ ಟ್ರಿಪ್ ಮಾಡ್ಲಿ ಅಂತ. ಓಕೆ. 70,000ಕ್ಕೆ ಮ್ಯಾಗ್ವಿಲ್ ಕೂಡ ಬರುತ್ತೆ, ನೋಡ್ಬೋದು ನೀವು ಆರಾಮಾಗಿ. ಮ್ಯಾಗ್ವಿಲ್ ಸೇಲ್ ಮಾಡಿದ್ರೆ ಒಂದು 30,000 ಬರುತ್ತೆ. ಹೌದು ಸರ್, ಮ್ಯಾಗ್ವಿಲ್ ನ್ಯೂ ಟೈರ್ ಇದೆ, AC ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಹೌದು. ಅಂಡ್ 70,000 FC ಕೂಡ ಇನ್ನೂ 2 ವರ್ಷ ಇದೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಆಲ್ಟೋ. ನೆಕ್ಸ್ಟ್ ಇನ್ನೊಂದು ಆಲ್ಟೋ K10 VXi ಇದೂನು. ಓಕೆ. ಇದು ಪವರ್ ವಿಂಡೋ, AC ಎಲ್ಲ ಇದೆ. ಬರೀ 1.5 ಲಕ್ಷ ಕೊಡ್ತಾ ಇದೀವಿ. 10 ಎಂಡು. ಓಕೆ. 2010 ಎಂಡು. ಓಕೆ. ಬರೀ 1.5 ಲಕ್ಷ ಕೊಡ್ತಾ ಇದೀವಿ, ಎಲ್ಲ ದಸರಾ ಆಫರ್. 1,50,000ಕ್ಕೆ ನಿಮ್ಗೆ ಆಲ್ಟೋ LXi ವೇರಿಯಂಟ್ ಅಲ್ವಾ ಸರ್? VXi ವೇರಿಯಂಟ್ ಆಗಿರುತ್ತೆ. ಅಂಡ್ ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ. ಅಂಡ್ ಇಂಟೀರಿಯರ್ ನಿಮಗೆ ಇಲ್ಲಿಂದಾನೆ ತೋರಿಸ್ಬಿಡ್ತೀನಿ ಸರ್. ಅಂಡ್ 1,50,000 ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಸರ್ ಕೊಡ್ತಾ ಇರೋದೇ ಬಂಪರ್ ಪ್ರೈಸ್ ಸರ್. ಇದು ಕಾರು ಕಸ್ಟಮರ್ 2 ಲಕ್ಷ ಇರೋದು ಸೇಲಿಂಗು 10 ಎಂಡು. ನಾನು ಆಫರ್ ದಸರಾ ಕಸ್ಟಮರ್ ಎಲ್ಲ ದಸರಾಗೆ ಯಾರ್ಯಾರು ಕಾರ್ ಇಲ್ಲ ಅಂತಾರೋ ಅವ್ರು ಬರಲಿ, ನಮ್ಮ ಹತ್ರ ಆಫ್ ರೇಟ್ ಚೀಪ್ ರೇಟಲ್ಲಿ ಕಾರ್ ತೊಗೊಂಡು ಅವರು ದಸರಾ ಟ್ರಿಪ್ ಮಾಡ್ಕೊಂಬರ್ಲಿ ಅಂತ ಕೊಡ್ತಾ ಇರೋದು ಸರ್. ಇದು ಹೋಂಡಾ ಎಲೆಂಟ್ರಾ ಆಟೋಮೆಟಿಕ್ ವೇರಿಯಂಟ್. ಇದು ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ನಾವು ಸೇಲಿಂಗ್ ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟು. ಆಲ್ಟ್ರಾ
ಮೈಲೇಜ್ ಎಷ್ಟು ಬರುತ್ತೆ ಸರ್ ಡೀಸೆಲ್? ಹೋಂಡಾ ಎಲೆಂಟ್ರಾ 15 ಬರುತ್ತೆ ಸರ್. ಹಂಗೆ ಇಂಟೀರಿಯರ್ ನೋಡ್ಬೋದು, ಆಟೋಮೆಟಿಕ್ ಇರೋದ್ರಿಂದ 15 ಬರುತ್ತೆ. ಓಕೆ. ಗಾಡಿ ಎಲ್ಲ ವೆಲ್ ಮೇಂಟೈನ್. ಓಡಿರೋದು ಅಂದಾಜು ಸರ್? ಸರ್ 80,000 ಓಡಿದೆ ಸರ್. 80,000 ಓಡಿರೋ ವೆಹಿಕಲ್, ಡೀಸೆಲ್ ವೆಹಿಕಲ್, ಹೋಂಡಾ ಎಲೆಂಟ್ರಾ ಅಂಡ್ ಆಟೋಮೆಟಿಕ್ ವೇರಿಯಂಟು. ಸರ್ ಪ್ರೈಸು? ಸರ್ 4 ಲಕ್ಷ ಹೇಳ್ತಾ ಇದೀವಿ, 370 ಫೈನಲ್ ಮಾಡ್ಕೊಡ್ತೀವಿ ಸರ್. 3,70,000ಕ್ಕೆ. ಹೌದು, 3 ಲಕ್ಷ ಎಲ್ಲ ದಸರಾ ಆಫರ್, ಆಫ್ ರೇಟ್ ಚೀಪ್ ರೇಟ್ ಅಷ್ಟೇ. ಅಷ್ಟೇ. ಸರ್ ನೆಕ್ಸ್ಟ್ ವೆಹಿಕಲ್ i10 ಸರ್. ಸರ್ i10 ಇದು 2009 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಸೇಲಿಂಗ್ ಪ್ರೈಸ್ ಇರೋದು 1,90,000. ಬರೀ ದಸರಾ ಆಫರ್, ಬರೀ 1.5 ಲಕ್ಷ ಸರ್. ಇದು 1,50,000ಕ್ಕೆ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ 2009 ಮಾಡಲು 1,50,000ಕ್ಕೆ ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಸರ್ ಹೇಳ್ದಂಗೆ 1,90,000, 2 ಲಕ್ಷ ಸೇಲ್ ಮಾಡ್ತಾರೆ. ಹಾಗೆ ನಿಮಗೆ ಅಲ್ಲಿಂದನೇ ರೇರ್ ಸೈಡ್ ತೋರಿಸ್ತೀನಿ. 1,50,000 ದಸರಾ ಆಫರ್ ಅಂತ ಹೇಳ್ತಾನೆ. ಇದೇ ಆಫರ್ನ ಗ್ರ್ಯಾಪ್ ಮಾಡ್ಕೊಳ್ಳಿ ಅಂಡ್ ಆರಾಮಾಗಿ ಕಾರ್ ತಗೊಂಡು ದಸರಾಗೆ ಹೋಗಿ ಅಂತ ಹೇಳ್ತಿದ್ರಾ? ಹೌದು. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ ನೋಡಿ, 1,20,000 ಇರೋದು ಬರೀ 99,000ಗೆ ಕೊಡ್ತಾ ಇದೀವಿ. 1,20,000 ಇರೋದು ಬರೀ 99,000ಕ್ಕೆ. ಮಾಡಲ್ ಸರ್? ಹೋಂಡೈ ಸ್ಯಾಂಟ್ರೋ ಜಿಂಗೋ 2005 ಮಾಡಲು, 5 ವರ್ಷ FC ಕೂಡ ಇದೆ. ಓಕೆ, ಬರೀ 99,000ಕ್ಕೆ 2005 ಮಾಡಲು. ಹೌದು, 2005 ಮಾಡಲು. ಸರ್ ಹಾಗೆ ಇನ್ನೊಂದು ವೆಹಿಕಲ್ ನೋಡ್ತಿದ್ರ ಸರ್, ಇದು ಮ್ಯಾಗ್ನಾನಾ ಸ್ಪೋರ್ಟ್ಸ್ ಯಾವುದು ಸರ್? ಇದು i10 ಸರ್. ಇದು i10 ಸ್ಪೋರ್ಟ್ಸ್ 2010 ಮಾಡಲು. ಓಕೆ. ಗಾಡಿಯಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್, ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್ ಇದೆ. 1,75,000 ಇರೋದು ಬರೀ 1,50,000 ಫೈನಲ್ ಮಾಡ್ತಾ ಇದೀವಿ. ಇದು ಕೂಡ 1,50,000ಕ್ಕೆ. ಹೌದು, ಅಂಡ್ ಎಲ್ಲ ದಸರಾ ಆಫರ್. ಇಂಪಾರ್ಟೆಂಟ್ ಸಿಸ್ಟಮ್ ಕೂಡ ಬಂದಿದೆ. ಇಲ್ಲಿಂದ ರೇರ್ ಸೈಡ್ ತೋರಿಸಿದೀನಿ ನಿಮಗೆ. 1,50,000ಕ್ಕೆ 2011 ಮಾಡಲ್. 10 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಓಕೆ. ನೆಕ್ಸ್ಟ್ ಸರ್ ಕ್ವಾಲಿಸು, ತುಂಬಾ ಡಿಮಾಂಡ್ ಇರೋ ವೆಹಿಕಲ್ ಸರ್ ಇದು ಮಾರ್ಕೆಟಲ್ಲಿ. ನೋಡಿ, ಕ್ವಾಲಿಸು 2003 ಮಾಡಲು. ಗಾಡಿ ನೋಡಿ, ಇಂಟೀರಿಯರ್ ಏನು ಎಲ್ಲ ಯಾವ ರೇಂಜಲ್ಲಿ ರೆಡಿ ಆಗಿದೆ ಗಾಡಿ. ಓಕೆ. ಫುಲ್ ಮಾಡಿಫೈ ಆಗಿದೆ, ಸೀಟು ರೂಫು ಎಲ್ಲ. 2003 ಮಾಡಲು, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 2,25,000 ಇರೋದು ಬರೀ 1,90,000 ಮಾಡ್ತಾ ಇದೀವಿ. 1,90,000ಕ್ಕೆ 2003 ಮಾಡಲು ಕ್ವಾಲಿಸು. ಬರೀ 1,90,000 ರೂಪಾಯಿ ಸರ್. ಇದು 2006 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. 2,25,000 ಹೇಳ್ತಾ ಇದೀವಿ. 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ನಿಮಗೆ ಆಟೋಮೆಟಿಕ್ ಸಿಂಗಲ್ ಓನರ್. FC ಸರ್ ಇದೆಯಾ? ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವ್ಯಾಗನರ್ 2011 ಎಂಡ್, ಸಿಂಗಲ್ ಓನರ್ ಗಾಡಿ. ಓಕೆ. 2.5 ಲಕ್ಷ ಹೇಳ್ತಾ ಇದೀವಿ, ಬರೀ 2,20,000 ಕೊಡ್ತೀನಿ. ಸಿಂಗಲ್ ಓನರ್ VXI ಸಿಂಗಲ್ ಓನರ್ 2,50,000. 50,000 ಇರೋದು ಬರೀ 2,20,000. ಎಲ್ಲ ದಸರಾ ಆಫರ್, ಎಲ್ಲ ಗಾಡಿ ಮೇಲೂ ಡಿಸ್ಕೌಂಟ್ ಜಾಸ್ತಿ ಇದೆ. ಹಾಫ್ ರೇಟ್ ಕೊಡ್ತಿದ್ದೀರಾ? ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20. ಇದು 2017 ಎಂಡು ಸರ್. ಇದು Elite ಸ್ಪೋರ್ಟ್ಸ್. ಓಕೆ. ಸಿಂಗಲ್ ಓನರು, 60,000 ಓಡಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ, ಗಾಡಿ ಗುಡ್ ಕಂಡೀಷನ್ ನೋಡಿ ಎಲ್ಲ ಯಾವ ತರ ಇದೆ ಅಂತ. ಅಂದಾಜು 60,000 ಅಂತ ರೆಕಾರ್ಡೆಡ್ ಸರ್? ಹೌದು ಸರ್. ಶೋರೂಮ್ ಹಿಸ್ಟ್ರಿ 60,000 ಓಡಿದೆ. ಓಕೆ. 17 ಎಂಡು ಸಿಂಗಲ್ ಓನರ್. 17 ಎಂಡು ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ನೋಡಿ ಯಾವ ತರ ಮೇಂಟೈನ್ ಇದೆ. ಸರ್ ಪ್ರೈಸ್ ಸರ್ 6 ಲಕ್ಷ ಹೇಳ್ತಾ ಇದ್ದೀನಿ, ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6,50,000 ಆಫರ್, ಬಂಪರ್ ಆಫರ್. ಹೌದು. ನೆಕ್ಸ್ಟ್ ವೆಹಿಕಲ್ ಸರ್ ಡೀಸೆಲ್ ವೇರಿಯಂಟು ಸೆಲೆರಿಯೋನಾ ಸರ್? ಸೆಲೆರಿಯೋ ಡೀಸೆಲ್ ವೇರಿಯಂಟು ನೋಡ್ತಾ ಇರೋರಿಗೆ ಎಲ್ಲೂ ಸಿಗಲ್ಲ, ಪೆಟ್ರೋಲೇ ಸಿಗೋದು ಸರ್. ನಮ್ಮ ಹತ್ರ ನನ್ನ ಪ್ರಕಾರ 25-26 ಮೈಲೇಜ್ ಮಿನಿಮಮ್ ಬರುತ್ತೆ. ಸೆಲೆರಿಯೋ ಡೀಸೆಲ್ ಮಾರ್ಕೆಟ್ ಅಲ್ಲಿ ರೇರ್ ಆಗಿ ಸಿಗೋದು ಸೆಲೆರಿಯೋದಲ್ಲಿ. ಹೌದು. ಇದು ಟಾಪ್ ಎಂಡ್, ZDI, ABS ಎಲ್ಲ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ನೋಡಿ ತುಂಬಾ ನೀಟ್ ಅಂಡ್ ಕಂಡೀಷನ್, ಒರಿಜಿನಲ್ ಇದೆ ಗಾಡಿ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಫುಲ್ಲಿ ಟಾಪ್ ಎಂಡು, ZDI, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ, ಏರ್ ಬ್ಯಾಗು ಎಲ್ಲಾನು ಬರುತ್ತೆ. ಅಂಡ್ ಡೀಸೆಲ್ ವೇರಿಯಂಟು ಆರಾಮಾಗಿ ಮೈಲೇಜ್ ಕೂಡ ಬರುತ್ತೆ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇರ್ ಆಗಿ ಸಿಗುತ್ತೆ. ಸೆಲೆರಿಯೋ ಆಟೋಮೆಟಿಕ್ ಪೆಟ್ರೋಲ್ ಸಿಗ್ಬೋದು, ಆಟೋಮೆಟಿಕ್ ಮ್ಯಾನುವಲ್ ಸಿಗ್ಬೋದು. ಡೀಸೆಲ್ ZDI, ಸೆಲೆರಿಯೋ ಸಿಗೋದೇ ಇಲ್ಲ ಸರ್. ಡೀಸೆಲ್ ಅಲ್ಲಿ ಎಲ್ಲ ಪೆಟ್ರೋಲ್ ಮಾತ್ರ. ಬರೀ 3.5 ಲಕ್ಷ ಸರ್. 2015 ಮಾಡಲು. ಆ ದಸರಾ ಆಫರ್ ಬಂದ್ರೆ ಅವ್ರ ಕಸ್ಟಮರ್ ನಿಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಇನ್ನ ಆಫರ್ 10,000 to 20,000 ವರ್ಗ ಡಿಸ್ಕೌಂಟ್. ಓಕೆ. ದಸರಾ ಆಫರ್ ನಮ್ಮ ಚಾನಲ್ ಕಡೆ ಬಂದ್ರೆ. ಹೌದು. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಇನ್ನೊಂದು ಡೀಸೆಲ್ ನೋಡೋರಿಗೆ ವರ್ಣ 12 ಮಾಡಲು. ಇದು ಅಷ್ಟೇ 3.5 ಲಕ್ಷ ಹೇಳ್ತಾ ಇದೀವಿ. ಬಂದ್ರೆ ಮುಂದೆ ಇನ್ನ 20,000 ಡಿಸ್ಕೌಂಟ್ ಮಾಡ್ಕೊಡ್ತೀವಿ. 3,50,000ಕ್ಕೆ ಡೀಸೆಲ್ ವೇರಿಯಂಟ್ ವರ್ಣ. ಹೌದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಡೀಸೆಲ್ ವೇರಿಯಂಟ್ ನೋಡಿ. ಇನ್ನೊಂದು ಡೀಸೆಲ್ ಸ್ವಿಫ್ಟ್ ನಿಮ್ಮ ಹತ್ರ ಲಾಸ್ಟ್ ಟೈಮ್ ವಿಡಿಯೋ ಮಾಡಿಸಿದಾಗ 9 ಇತ್ತು. 9 ಸೇಲ್ ಆಗಿ ಇವಾಗ ಒಂದು 5 ಇದಾವೆ. ಓಕೆ. ಅದಕ್ಕೆ ಮತ್ತೆ ಇನ್ನೊಂದ್ಸಲಿ ಕರ್ಸಿದೀವಿ. ಇದು 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದು 3,90,000 ಹೇಳ್ತಾ ಇದೀನಿ. ಬಂದ್ರೆ ಮುಂದೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3,90,000ಕ್ಕೆ VDI ಡೀಸೆಲ್ ವೇರಿಯಂಟ್. ಹೌದು. ಅಂಡ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ನೋಡಿ, ಇನ್ನ ಡೀಸೆಲ್ ತೋರಿಸ್ತಾ ಇದೀನಿ ಈಗ. ಎಲ್ಲ ದಸರಾ ಆಫರ್ ಕಸ್ಟಮರ್ಗೆ. ನೋಡಿ, ಇನ್ನ ಇದೊಂದು ಡೀಸೆಲ್ 2016 ಎಂಡ್, ಸೆಕೆಂಡ್ ಓನರ್ ಗಾಡಿ. ಇದು 8 ಸೀಟರ್ ಓಕೆ. ಗಾಡಿ ಎಲ್ಲ ಒರಿಜಿನಲ್ ಕ್ಲಾಸ್ ಆಗಿದೆ.
5,75,000 ಹೇಳ್ತಾ ಇದ್ದೀನಿ, ಬರೀ 5.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ. 5,70,000 5,50,000 ಸರ್. 5,50,000 ಅವ್ರು 50,000 ಕೊಟ್ರೆ ಮಿಕ್ಕಿದ್ ಲೋನ್ ಫುಲ್. ಅದು ಡೀಸೆಲ್ ಕಸ್ಟಮರ್ ದಸರಾ ಆಫರ್ 50,000 1 ಲಕ್ಷ ತಗೊಂಬನ್ನಿ, ನಮ್ಮ ಹತ್ರ ಇರೋ ಗಾಡಿ ಯಾವ್ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದಕ್ಕೆ ಲೋನ್ ಮಾಡ್ಕೊಡ್ತೀವಿ ಅಷ್ಟೇ. ನೆಕ್ಸ್ಟ್ ಸರ್ ಇನ್ನೊಂದು ನೋಡಿ, ಇನೋವಾ 2010 ಮಾಡಲ್ ಇದು ಗಾಡಿ. ವಿ ವೇರಿಯಂಟ್, ಮ್ಯಾಗ್ ವೀಲು, ಬ್ರಾಂಡ್ ನ್ಯೂ ಟೈರು, ಫ್ರೆಶ್ FC, 5 ವರ್ಷ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನೋಡಬಹುದು. ನಿಮ್ಗೆ ಯಾವ ತರ ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ವಿ ವರ್ಷನ್, ಏರ್ ಬ್ಯಾಗು ಎಲ್ಲ ಇದೆ. ಓಕೆ, ಈ ಒಂದು ಟೈರ್ ಕೂಡ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಯಾರು ಇನೋವಾ ಪ್ರೈಸ್ ಅಲ್ಲಿ ಕಮ್ಮಿ ಪ್ರೈಸ್ ಅಂತ ಹೇಳ್ಬೋದಾ ಸರ್? ಎಷ್ಟು ಪ್ರೈಸ್? 10 ಮಾಡಲ್ ಸರ್ ಇದು. 5.25 ಲಕ್ಷ ಹೇಳ್ತಾ ಇದ್ದೀನಿ, ಬರೀ 50,000 ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಡ್ತೀನಿ. 5.25 ಲಕ್ಷಕ್ಕೆ 10 ಮಾಡಲ್ ವಿ ವರ್ಷನ್, ಬ್ರಾಂಡ್ ನ್ಯೂ ಟೈರು, 5 ವರ್ಷ FC ಜೊತೆಗೆ. ಓಕೆ, ನೆಕ್ಸ್ಟ್ ಚವರ್ಲೆಟ್ ಸ್ಪಾರ್ಕು ಸರ್. ನೋಡಿ, ಚವರ್ಲೆಟ್ ಸ್ಪಾರ್ಕು ಇದು ದಸರಾ ಆಫರು 1.25 ಲಕ್ಷ ಇರೋದು, ಬರೀ 99,000 ರೂಪಾಯಿ. ಬರೀ 99,000. ಬರೀ 99,000. ಎಲ್ಲ ಬ್ರಾಂಡ್ ನ್ಯೂ ಟೈರು, ಆಂಡ್ರಾಯ್ಡ್ ಸಿಸ್ಟಮ್, ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್ ಇದೆ. ನೋಡಿ, ಅದು 2008 ಮಾಡಲ್. 2008 ಮಾಡಲು, 28ರವರೆಗೆ FC ರನ್ನಿಂಗ್. FC ರನ್ನಿಂಗ್ ಇದೆ. ಹಾಗೆ ಸ್ಯಾಂಟ್ರೋ ಸರ್. ನೋಡಿ, ಸ್ಯಾಂಟ್ರೋ ಇದು 2010 ಎಂಡು, ಸೆಕೆಂಡ್ ಓನರ್ ಗಾಡಿ ಇದು. 1,90,000 ಹೇಳ್ತಾ ಇದೀವಿ. ದಸರಾ ಆಫರ್ ಬರೀ 1,70,000ಗೆ ಕೊಡ್ತೀವಿ. 1,70,000ಕ್ಕೆ. 2010 ಎಂಡು ಸ್ಯಾಂಟ್ರೋ ಜಿಂಗೋ ಟಾಪ್ ಎಂಡ್ ಮಾಡಲ್. ಓಕೆ ಸರ್, ನೆಕ್ಸ್ಟ್ ಆಲ್ಟೋ. ಇದು ಆಲ್ಟೋ K10 VXi 2014 ಮಾಡಲು, 2.5 ಲಕ್ಷ ಹೇಳ್ತಾ ಇದ್ದೀನಿ. ಇನ್ನ 10,000 ಹಬ್ಬಕ್ಕೆ ಡಿಸ್ಕೌಂಟ್ ಮಾಡಿ ಕೊಟ್ಬಿಡ್ತೀನಿ. 2,50,000, 2,40,000ಕ್ಕೆ. ಹೌದು, 2,40,000 ಕೊಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಆ ಕಡೆ ಇನ್ನೊಂದು ಆಲ್ಮೋಸ್ಟ್ ಇನ್ನೂ 3 ಸ್ವಿಫ್ಟ್ ಇರೋದು ಸರ್. ಹೌದು ಸರ್, ಅದನ್ನು ಡೀಸೆಲ್. ಇದು ಡೀಸೆಲ್, ಕಸ್ಟಮರ್ಗೆಲ್ಲ ಡೀಸೆಲ್. ನೋಡಿ, ಇದು 2009 ಮಾಡಲು. ಓಕೆ, ಗಾಡಿಯಲ್ಲಿ ನೋಡಿ ಡೈಮಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ, ಸ್ಪೈಲರ್ ಎಲ್ಲ ಸ್ಪೋರ್ಟ್ಸ್ ಸ್ಪೈಲರ್ ಇದೆ. ಗಾಡಿ ಎಲ್ಲ ನೀಟ್ ಅಂಡ್ ಕಂಡೀಷನ್, ಇಂಟೀರಿಯರ್ ಎಲ್ಲ ಫುಲ್ ಮಾಡಿಫೈ ಆಗಿದೆ. ಓಕೆ, ಡೈಮಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ ಅಂಡ್ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ಡುವಲ್ ಟೋನ್ ಕಂಪನಿ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾವ ವೇರಿಯಂಟ್ ಸರ್ ಅದು? VDI 2009 ಮಾಡಲು, ಫ್ರೆಶ್ 5 ವರ್ಷ FC ಇದೆ. ಬರೀ 2.5 ಲಕ್ಷ ಕೊಡ್ತಾ ಇದೀವಿ ಸರ್. ಬರೀ 2,50,000. 2009 ಎಂಡ್ ಮಾಡಲು, 5 ವರ್ಷ FC ಜೊತೆಗೆ ಗಾಡಿಯಲ್ಲಿ ಇಂಟೀರಿಯರ್ ಎಲ್ಲ ನೋಡಿ ಯಾವ ತರ ಕಂಡೀಷನ್ ಇದೆ. ಸಿಸ್ಟಮ್ ಹಾಕಿದ್ದಾರೆ, ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದ್ದಾರೆ, ಡುವಲ್ ಟೋನ್ ಮಾಡಿದ್ದಾರೆ. ಬನ್ನಿ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2,50,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ಬೋದು. ಹೌದು, ಕೊಡೋಣ ಸರ್. ಕಸ್ಟಮರ್ ನಿಮ್ ಕಡೆಯಿಂದ ಬಂದು ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ 5,000 to 10,000 ಎಕ್ಸ್ಟ್ರಾ ಡಿಸ್ಕೌಂಟ್. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮಾಡಿ ತೋರಿಸಿ, ಇವರಿಗೆ ಸ್ಕ್ರೀನ್ ಶಾಟ್ ಆಗುತ್ತೆ ಸರ್. ಯಾರು ತೋರಿಸ್ತಾರೋ, ನಾವು ವೀಲ್ಸ್ ಬೆಂಗಳೂರು ನೋಡ್ಕೊಂಡ್ ಬಂದಿದ್ದೀವಿ ಅಂದ್ರೆ 10,000 ಡಿಸ್ಕೌಂಟ್ ಖಂಡಿತ. ನೆಕ್ಸ್ಟ್ ಸರ್, ನೋಡಿ, ಇದು ಡೀಸೆಲ್. ಓಕೆ, ಕಸ್ಟಮರ್ಗೆ ಡೀಸೆಲ್ ಅಂತ ಕೇಳಿ ಲಾಸ್ಟಲ್ಲಿ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಮತ್ತೆ ಡೀಸೆಲ್ನೇ ಹುಡುಕೊಂಡು ತೊಗೊಂಬಂದಿದ್ದೀವಿ. ಇದು 2011 ಮಾಡಲು. ಗಾಡಿಯಲ್ಲಿ ನೋಡಿ ಎಲ್ಲ ಮ್ಯಾಗ್ ವೀಲು, ಇಂಟೀರಿಯರ್ ಯಾವ ತರ ಇದೆ. ಓಕೆ, 2,90,000 ಹೇಳ್ತಾ ಇದ್ದೀನಿ. ಇನ್ನ 10,000 ಡಿಸ್ಕೌಂಟ್ ಮಾಡಿ ಕೊಟ್ಬಿಡ್ತೀನಿ. 2,90,000, 2,80,000ಕ್ಕೆ ನಿಮಗೆ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಬಂದ ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದ್ರೆ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಡೀಸೆಲ್ ಬೇಡ ಅನ್ನೋರಿಗೆ ಇನ್ನೊಂದು ನೋಡಿ, ಇದ್ರಲ್ಲೂ ಯಾವ ತರ ಇದೆ ಇಂಟೀರಿಯರ್ ಎಲ್ಲ. ಓಕೆ, ತೋರಿಸ್ತೀನಿ ಇಂಟೀರಿಯರು ಅಂಡ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಆಡ್ ಆನ್ ಆಗಿದೆ. ಡೀಸೆಲ್ ವೇರಿಯಂಟ್ ಹಿಂದ್ಗಡೆ ಸ್ಪಾಯ್ಲರ್ ಹಾಕಿದೆ, ತೋರಿಸ್ತೀನಿ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಆಡ್ ಆನ್ ಆಗಿದೆ ಸರ್. VXi ವೇರಿಯಂಟು, ಪೆಟ್ರೋಲ್ ವೇರಿಯಂಟು ಸರ್. ನಮ್ಮ ಹತ್ರ ಡೀಸೆಲ್ ಇದು ಆಯ್ತಾ ಇದ್ದಂಗೆ ಬರೀ ಪೆಟ್ರೋಲ್ ವೇರಿಯಂಟ್. ಇನ್ಮೇಲೆ ಇರೋದೆಲ್ಲ ಪೆಟ್ರೋಲ್. ಓಕೆ, ನೋಡಿ, ಇದು 2007 ಮಾಡಲು, 2,25,000 ಇರೋದು 1,99,000ಗೆ ಕೊಟ್ಬಿಡ್ತೀನಿ. 1,99,000ಕ್ಕೆ VXi ವೇರಿಯಂಟು ಸ್ವಿಫ್ಟ್ ಸಿಗ್ತಿರೋದು ಅಂಡ್ 75,000 ಓಡಿರೋ ವೆಹಿಕಲ್ ಆಗಿರುತ್ತೆ ಸರ್. ಇನ್ನೊಂದು ರಿಡ್ಜ್, ಇದು ಪೆಟ್ರೋಲ್ ಸರ್. ಇದು ರಿಡ್ಜ್ ಡೀಸೆಲ್. ಇದು ಓಕೆ, 2015 ಎಂಡ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿಯಲ್ಲಿ ಎಲ್ಲ ಶೋರೂಮ್ ಮ್ಯಾಗು, ನ್ಯೂ ಟೈರು, ಗಾಡಿ ಎಲ್ಲ ಒರಿಜಿನಲ್ ನೀಟ್ ಅಂಡ್ ಕಂಡೀಷನ್ ಆಗಿದೆ. 83,000 ಓಡಿದೆ. ಅಂಡ್ ಇಂಟೀರಿಯರ್ ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ ನೋಡ್ಬೋದು ನೀವು. ಗಾಡಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು. 2015 ಎಂಡು, ಡೀಸೆಲ್ ಸರ್. VDI ಅಲ್ವಾ? VDI ZDI. 2015 ಎಂಡು, ZDI ವೇರಿಯಂಟು. ಎಲ್ಲ ಸ್ಟೇರಿಂಗ್, ಪವರ್ ಕಂಟ್ರೋಲ್ ಎಲ್ಲ ಇದೆ. ಮ್ಯಾಗ್ ವೀಲ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ಎಕ್ಸ್ಟ್ರಾ ಕಂಡೀಷನ್ ಆಗಿದೆ. 4,50,000 ಹೇಳ್ತಾ ಇದೀವಿ. ದಸರಾ ಆಫರ್ ಬರೀ 4 lakh ಕೊಟ್ಬಿಡ್ತೀನಿ. ಅವ್ರು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಫುಲ್ ಲೋನ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಪೆಟ್ರೋಲ್ ಡೀಸೆಲ್ ಸರ್. ನೋಡಿ, ಇದು ಒಂದು ಪೆಟ್ರೋಲ್ 2006 ಮಾಡಲು, ಬರೀ 1,70,000 ರೂಪಾಯಿ ಕೊಟ್ಬಿಡ್ತಾ ಇದೀವಿ. 1,70,000ಕ್ಕೆ 2006 ಮಾಡಲ್. ಹೌದು, 6 ಮಾಡಲ್ ಸ್ವಿಫ್ಟ್. ಡಾಕ್ಯುಮೆಂಟ್ ಸರ್ ಎಲ್ಲ ರನ್ನಿಂಗ್. ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇದೆ ನೋಡಿ, 2018 ಮಾಡಲು. ಅವ್ರ ಕಸ್ಟಮರ್ 10,000 to 50,000 ಡೌನ್ ಪೇಮೆಂಟ್ ಕೊಟ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ. 3.5 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,50,000ಕ್ಕೆ ಕ್ವಿಡ್ ಸಿಗ್ತಿರೋದು. ಸಿಂಗಲ್ ಓನರ್, 84,000 ಇದೆ. ಯಾವ್ದಿದೆ ಸರ್? RXT ವೇರಿಯಂಟ್. RXT ಕ್ಯಾಲಿಬರಾ? ಓಕೆ, ಕ್ಲೈಂಬರ್ ಅಂಡ್ RXT ಕ್ಲೈಂಬರ್ 2018 ಮಾಡಲು, ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್. ವೋಲ್ಕ್ಸ್ವ್ಯಾಗನ್ ಪೋಲೋ 2015 ಮಿಡ್ ವೇರಿಯಂಟ್. ಇದು ಅವರು 25,000 to 50,000 ಡೌನ್ ಪೇಮೆಂಟ್ ಕೊಟ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀವಿ. 4.5 ಲಕ್ಷ ಹೇಳ್ತಾ ಇದೀವಿ, ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಪೆಟ್ರೋಲ್, ಸೆಕೆಂಡ್ ಓನರ್, 4,50,000 ಸ್ಲೈಡ್ಲಿ ನೆಗೋಷಿಯಬಲ್. ಹೌದು
ಸರ್ ಇನ್ನೊಂದು ಇರೋದು ಸರ್ ವ್ಯಾಗನಾರ್. ಸರ್ ಇದು ಇನ್ನೊಂದು 2013 ಮಾಡಲು ವ್ಯಾಗನರ್ ಸರ್. ಇದು 2,60,000 ಹೇಳ್ತಾ ಇದ್ದೀನಿ, ಒಂದು 10,000 ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡ್ತೀನಿ. ಓಕೆ 13 ಮಾಡಲು VXI 2,10,000 ಸ್ಲೈಟ್ಲಿ ನೆಗೋಷಿಯೇಟ್. 2,60,000 10,000 ಹೆಚ್ಚು ಕಮ್ಮಿ ಆಗೋಗುತ್ತೆ. ಓಕೆ 2,50,000ಕ್ಕೆ VXI 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ ಫುಲ್ ಲೋನು. ಓಕೆ ಅವ್ರಿಗೆ ಲೋನ್ ಬೇಕು ಅಂದ್ರೆ ನಮ್ಮ ಹತ್ರ 50,000 1 ಲಕ್ಷ ತಂದ್ರೆ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿರ್ಬೇಕು ಖಂಡಿತ. ಓಕೆ ಹಾಗೆ ಇನ್ನೊಂದು ವೆಹಿಕಲ್ ನೋಡ್ತಾರೆ ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಸರ್. ಇದು ಪೆಟ್ರೋಲಾ ಡೀಸೆಲಾ? ಸರ್ ಪೆಟ್ರೋಲ್ ವೇರಿಯಂಟು ಫೋರ್ಡ್ ಐಕಾನ್ ನೋಡ್ತಾ ಇರೋರಿಗೆ ನಮ್ಮ ಹತ್ರ ಬರೀ ಸಿಂಗಲ್ ಓನರ್ ಗಾಡಿ ಬರೀ 80,000. ಬರೀ 80,000. ಬರೀ 80,000ಕ್ಕೆ ಸಿಂಗಲ್ ಓನರ್ ಗಾಡಿ. ನಂಬರ್ ನೋಡಿ ಫ್ಯಾನ್ಸಿ 9444 ಪೆಟ್ರೋಲ್ ವೇರಿಯಂಟು ಅಂಡ್ ಆಲ್ಮೋಸ್ಟ್ 60% ಟೈರ್ ಕೂಡ ಇದೆ. ಹೌದು ಸರ್ ಇನ್ನೊಂದಿರೋದು ಸರ್ ಫೋರ್ಡ್. ಸರ್ ಅದು ಅಷ್ಟೇ, ಅದು ಫೋರ್ಡ್ ಐಕಾನು ಮ್ಯಾಗ್ ವೀಲು ಎಲ್ಲ ಇದೆ. ಓಕೆ ಬರೀ 80,000 ರೂಪಾಯಿ. ಇದನ್ನು ಬರೀ 80,000 ರೂಪಾಯಿ. ಬರೀ 80,000 ರೂಪಾಯಿಗೆ ಈ ಗಾಡಿನೂ ತಗೋಬಹುದು, ಈ ಗಾಡಿನೂ ತಗೋಬಹುದು, ಯಾವುದೇ ಗಾಡಿ ತಗೊಂಡ್ರೆ 80,000 ರೂಪಾಯಿ. ಬರೀ 80,000 ರೂಪಾಯಿ ಫೋರ್ಡ್ ಐಕಾನ್. ಓಕೆ ಹಾಗೆ ನೆಕ್ಸ್ಟ್ ಎಷ್ಟಿಲ್ಲ ಇಲ್ವಾ? ಇಲ್ಲ ಸರ್, ಅದೆಲ್ಲ ಶೋಲ್ಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಹಾಗೆ ಇನ್ನೊಂದು ದೊಡ್ಡ ವೆಹಿಕಲ್ ನೋಡ್ತಿದ್ರೆ ಅಲ್ಲಿ ಇನೋವಾ ತೋರಿಸಿದ್ರಿ, ಅದಾದ ನಂತರ ಇನ್ನೊಂದು ಲಾಡ್ಜಿ ತೋರಿಸಿದ್ರಿ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್? ಸರ್ ಇದು 2012 ಮಾಡಲು W8 ಡೀಸೆಲ್ ವೇರಿಯಂಟು XUV 500. ಓಕೆ 5 ಲಕ್ಷ ಹೇಳ್ತಾ ಇದೀವಿ, ಬರೀ 4.5 ಲಕ್ಷಕ್ಕೆ ಸಿಗುತ್ತೆ ಸರ್. ಇದು 4,50,000ಕ್ಕೆ 2012 ಮಾಡಲ್ ಆಫ್ಟರ್ ಮಾರ್ಕೆಟ್ ನಿಮಗೆ ಪಂಚ್ ಆಡಿಯೋ ಇದು ಹಾಕಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮು, ಗಾಡಿ ನೋಡ್ಬೋದು ಇಂಟೀರಿಯರ್ W8 ವೇರಿಯಂಟು. ಸರ್ ಓಡಿರೋದು ಅಂದಾಜು? ಓಡಿರೋದು 1 ಲಕ್ಷ ಸಮಥಿಂಗ್ ಓಡಿದೆ ಸರ್. ರೆಕಾರ್ಡ್ ಗಾಡಿ ಎಲ್ಲ ಸೀಟು, ಫ್ಲೋರ್ ಮ್ಯಾಟು, ಆಂಡ್ರಾಯ್ಡ್ ಸಿಸ್ಟಮು, ಮ್ಯಾಗ್ ವೀಲು ಎಲ್ಲ ಇದೆ. ಓಕೆ ಅಂಡ್ 4,50,000 ಕೊಡ್ತಾ ಇದೀವಿ ಸರ್. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್. ಅವ್ರದ್ದು ಸಿವಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ ಸರ್ ಹಾಗೆ ಸರ್ ವೈಟ್ ಬೋರ್ಡ್ ತೋರಿಸಿದ್ರೆ ಸರ್, ದುಡಿಯೋಕೆ ನಿಮ್ಮ ಹತ್ರ ಗಾಡಿ ಸಿಗತ್ತೆ ಅಂತ ಹೇಳ್ಬೋದು. ಎಲ್ಲೋ ಬೋರ್ಡ್ ಗಾಡಿಗಳು ಇದೆ. ಹೌದು ಸರ್, ನಮ್ದು 2 ಆಫೀಸ್ ಇದೆ. ಎಲ್ಲೋ ಬೋರ್ಡು, ವೈಟ್ ಬೋರ್ಡು. ದುಡಿಯೋರಿಗೆ ಎಲ್ಲೋ ಬೋರ್ಡು, ಶೋಕಿ ಮಾಡಬೇಕು, ಓನ್ ಯೂಸ್ ಬೇಕು, ಪರ್ಸನಲ್ಗೆ ಅನ್ನೋರಿಗೆ ವೈಟ್ ಬೋರ್ಡು. ಎಲ್ಲೋ ಹೋಗ್ಬಾರ್ದು. 7 Hills ಎಂಟರ್ಪ್ರೈಸಸ್ ಬಂದ್ರೆ ಎಲ್ಲೋ ಬೋರ್ಡ್ ಬಂದವರು ಎಲ್ಲೋ ಬೋರ್ಡ್ ಬೇಕಾ ವೈಟ್ ಬೋರ್ಡ್ ಬೇಕಾ ಅವ್ರ ಸೆಲೆಕ್ಷನ್. ಓಕೆ ಸರ್ ಫಸ್ಟ್ ಗಾಡಿ ಸರ್ ಇದು 2023 ಮಾಡಲು ಆಟೋಮೆಟಿಕ್, ಎಲ್ಲ CNG ಪೆಟ್ರೋಲ್ ಎಲ್ಲ ಇದೆ. ಓಕೆ ಗಾಡಿಯಲ್ಲಿ ಚೆಕ್ ಮಾಡ್ಕೋಬಹುದು. ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ. ಅಂಡ್ ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. CNG ಅಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ 25. ಸರ್ ಪ್ರೈಸು? ಸರ್ ಪ್ರೈಸು 6.5 ಲಕ್ಷ ಸರ್. ಇದು 6,50,000ಕ್ಕೆ. 23 ಮಾಡಲ್ 6,50,000. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಇನ್ನೊಂದು ಡಿಸೈರ್ ಇದು 2016 ಮಾಡಲು ಬರೀ 2.5 ಲಕ್ಷ ಸರ್. ಇದು ಪ್ಯಾನಿಕ್ ಬಟನ್ ಎಲ್ಲ ಇದೆ, ಡಾಕ್ಯುಮೆಂಟ್ ರನ್ನಿಂಗ್. 2,50,000. 2,50,000ಕ್ಕೆ 16 ಮಾಡಲು. ಅವ್ರ ಕಸ್ಟಮರ್ ಬಂದು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಾನೇ ಲೋನ್ ಹಾಕೊಡ್ತೀನಿ ಅಷ್ಟೇ. ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ನಮ್ಮ ಹತ್ರ ತಗೊಳ್ಳೋ ಹಳೆ ಗಾಡಿಗೆ ಎಲ್ಲೋ ಬೋರ್ಡ್ಗೆ ಅವ್ರು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ನಾವೇ ಮಾಡ್ಕೊಡ್ತೀವಿ. ಓಕೆ ನೆಕ್ಸ್ಟ್ ಸರ್ ಇಟಿಯೋಸ್ ಹೋಗ್ತಿದ್ರೆ ಇನ್ನೊಂದು ಇಟಿಯೋಸ್ ಇರೋದು ಸರ್. ಇಟಿಯೋಸ್ 2018 ಎಂಡ್ ಇದು. ಓಕೆ ಗಾಡಿ ಆಂಡ್ರಾಯ್ಡ್ ಸಿಸ್ಟಮು, ಬ್ರಾಂಡ್ ನ್ಯೂ ಟೈರು ಎಲ್ಲ ಇದೆ. 5.5 ಲಕ್ಷ ಹೇಳ್ತಾ ಇದ್ದೀನಿ, 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಅಂಡ್ ಡೀಸೆಲ್ ಅಲ್ವಾ? ಡೀಸೆಲ್. ಓಕೆ ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್. ಸರ್ ಇನ್ನೊಂದು 2024 ಮಾಡಲು ಸಿಂಗಲ್ ಓನರ್ ಗಾಡಿ, ಎಲ್ಲ CNG ಪೆಟ್ರೋಲು ಎಲ್ಲ ಇದೆ. 7.5 ಲಕ್ಷ ಹೇಳ್ತಾ ಇದ್ದೀನಿ, 7 ಲಕ್ಷಕ್ಕೆ ಕೊಡ್ತೀನಿ ಫೈನಲ್. 7,50,000. ಲೋನ್ ಕಂಟಿನ್ಯೂ ಬೇಕು ಅಂದ್ರೆ ನಮ್ಮಲ್ಲಿ ಲೋನ್ ಕಂಟಿನ್ಯೂನು ಕೊಡ್ತೀನಿ. ಹೊಸ ಗಾಡಿಗಳಿರೋ ಅಂತವು ಲೋನ್ ಕಂಟಿನ್ಯೂ ಇರುತ್ತೆ. ಅವ್ರ 2.5 ಲಕ್ಷ 3 ಲಕ್ಷ 2 ಲಕ್ಷ ಈ ತರ ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಕಂಟಿನ್ಯೂ ಬೇಕಾದ್ರೂ ಕೊಡ್ತೀವಿ, ಸಿವಿಲ್ ಇಲ್ಲ ಅಂದ್ರೆ. ಸರ್ ಯಾವ ತರ ವರ್ಕ್ ಆಗುತ್ತೆ ಸ್ವಲ್ಪ ಹೇಳ್ತೀರಾ? ಲೋನ್ ಕಂಟಿನ್ಯೂಷನ್ ಫಾರ್ ಎಕ್ಸಾಂಪಲ್ ಈ ಗಾಡಿ ಲೋನ್ ಕಂಟಿನ್ಯೂಷನ್ ಆಗಿದೆ ಅಂತಂದ್ರೆ ಹೆಂಗೆ, ಯಾವ ತರ? ಸರ್ ಕಸ್ಟಮರ್ ಇವಾಗ ಲೋನ್ ಹಾಕ್ಸ್ಕೊಂಡು ತೊಗೊಂಡಿರ್ತಾರೆ, ಅವರು ಓಡ್ಸಕ್ ಆಗಲ್ಲ, ಯಾರೋ ಡ್ರೈವರ್ ಮೇಂಟೈನ್ ಮಾಡಲ್ಲ, ಅಂಥವ್ರಿಗೆ ಏನು ಮಾಡ್ತಾರೆ, ಲೋನ್ ಕಂಟಿನ್ಯೂ ಬೇಕಾದ್ರೂ ಕೊಡ್ತೀವಿ, ಇಲ್ಲ ಫುಲ್ ಕ್ಯಾಶ್ ಬೇಕಾದ್ರೂ ಕೊಡ್ತೀವಿ, ಇಲ್ಲ ಲೋನ್ ಆಪ್ಷನ್ ಬೇಕಂದ್ರೆ ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಈ ಗಾಡಿ ಮೇಲೆ ಲೋನ್ ಕ್ಲೋಸ್ ಮಾಡಿ ಇದ್ರ ಮೇಲೆ ಅವ್ರಿಗೆ ಲೋನ್ ಮಾಡ್ಕೊಡ್ತೀವಿ. ಇಲ್ಲ ಬೇಡ ಸರ್ ಸಿವಿಲ್ ಇಲ್ಲ, ಲೋನ್ ಕಂಟಿನ್ಯೂ ಕೊಡಿಸಿ ಅಂದ್ರೆ ಡೈರೆಕ್ಟ್ ಕಸ್ಟಮರ್ ಗಾಡಿ ಅಗ್ರಿಮೆಂಟ್ ಮಾಡಿ ಡಾಕ್ಯುಮೆಂಟ್ ಸಮೇತ ಲೋನ್ ಕಂಟಿನ್ಯೂ ಕೊಡಿಸ್ತೀವಿ. ಬಟ್ ಇವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಲೋನ್ ಕ್ಲಿಯರ್ ಆಯ್ತಾ ಇದ್ದಂಗೆ ಟ್ರಾನ್ಸ್ಫರ್ ಆಗುತ್ತೆ ಕಂಟಿನ್ಯೂ ತಗೊಂಡ್ರೆ. ಓಕೆ ಅದಕ್ಕೆ ಏನಾದರೂ ಅಗ್ರಿಮೆಂಟ್ ಇದು ಕೊಡ್ತೀರಾ? ಅಗ್ರಿಮೆಂಟ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ನೋಡಿ ಇನ್ನೊಂದು 24 ಮಾಡಲು VXI ಇದು. ಇದು ಅಷ್ಟೇ 7 ಲಕ್ಷ ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 24 ಮಾಡಲ್ VXI ಇದು. ಕಸ್ಟಮರ್ ಅವರು 2 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಅವ್ರ ಹೆಸರಿಗೆ ಲೋನ್ ಮಾಡ್ಕೊಡ್ತೀವಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಅದು ಬೇಡ ಅಲ್ಲ. ನೆಕ್ಸ್ಟ್ ಎರ್ಟಿಗಾ ಇದೆ, ಆಲ್ರೆಡಿ ಶೋಲ್ಡ್ ಆಗ್ಬಿಟ್ಟಿದೆ. ಎರ್ಟಿಗಾನು ಈ ತರ ಗಾಡಿಗಳು ಬೇಕು ಅನ್ನೋರಿಗೆ ವಿಸಿಟ್ ಆಗಿ ಅಂಡ್ ಬರ್ತಾ ಇರುತ್ತೆ ಅಲ್ವಾ ಸರ್ ಗಾಡಿಗಳು? ಹೌದು ಸರ್, ನಮ್ಮ ಹತ್ರ ಬರ್ತಾ ಇರೋ ಸ್ಟಾಕ್ ಒಂದೊಂದು ವಾರಕ್ಕೆ ಕ್ಲಿಯರೆನ್ಸ್ ಆಗ್ಬಿಡುತ್ತೆ. ಓಕೆ ನಮ್ಮ ಹತ್ರ ಇನ್ನೂ ಎಲ್ಲೋ ಬೋರ್ಡು ಎಲ್ಲ ತರ ಗಾಡಿಗಳಿದೆ. ಓಕೆ ಇನ್ನೊಂದು ವೆಹಿಕಲ್ ಹೋಗ್ತಿದ್ರೆ ಸರ್? ಇನ್ನೊಂದು ಡಿಸೈರ್ ಅಲ್ವಾ? ಡಿಸೈರ್ ಇದು 2016 ಮಾಡಲು. 2.5 ಲಕ್ಷ ಹೇಳ್ತಾ ಇದ್ದೀನಿ. ಅವ್ರ ಕಸ್ಟಮರ್ ಮುಂದೆ ಬರಲಿ, ಗಾಡಿ ನೋಡ್ಲಿ, ಅವ್ರಿಗೆ 10,000 20,000 ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಲೋನ್ ಬೇಕು ಅಂದ್ರೆ ನಾನೇ ಲೋನ್ ಹಾಕೊಡ್ತೀನಿ, ಇಲ್ಲ ಅವ್ರ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ